ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಈಗ ಮಾವಿನಕಾಯಿ ಸೀಸನ್ ಅಲ್ರಿ, ಮಾರ್ಕೆಟ್ ಒಳಗೂ ಸಾಕಷ್ಟು ಮಾವಿನಕಾಯಿಗಳು ನಿಮ್ಗೆ ಸಿಗ್ತಾವು. ಈಗ ಒಂದು 3 ಮಾವಿನಕಾಯಿ ನಮ್ ಗಿಡದೊಳಗೆ ಆಗಿದ್ವಿ. ಮಾವಿನಕಾಯಿಗಳು ಆಗಕತ್ತಾವ ನಮ್ ಗಿಡದೊಳಗೂ. ಇದು ನಮ್ ಗಿಡದೊಳಗಿನ ಮಾವಿನಕಾಯಿ ನೋಡ್ರಿ. ಇದನ್ನ ನಾನು ಈ ರೀತಿಯಾಗಿ ಸ್ವಲ್ಪ ಮೀಡಿಯಂ ಸಣ್ಣ ತೀರಾ ಸಣ್ಣ ಹೋಳು ಅಲ್ಲ, ತೀರಾ ದೊಡ್ಡ ಹೋಳು ಅಲ್ಲ, ಆ ರೀತಿಯಾಗಿ ಇದನ್ನ ಕಟ್ ಮಾಡ್ಕೊತೀನಿ. ನೀವು ಬಹಳ ಹುಳಿಯಂತ ಮಾವಿನಕಾಯಿ ತಗೊಳೋದಕ್ಕೆ ಹೋಗ್ಬೇಡ್ರಿ. ಬಹಳ ಹುಳಿ ಇರುವಂತ ಮಾವಿನಕಾಯಿಗಳನ್ನ ನೀವು ತಗೊಂಡ್ರಿ ಅಂದ್ರೆ ಜಾಸ್ತಿ ಬೆಲ್ಲನ ಹಾಕೋಬೇಕಾಗೈತಿ. ನಮ್ದು ಇದು ಜಾಸ್ತಿ ಹುಳಿ ಇಲ್ರಿ, ಅಂದ್ರ ಸ್ವೀಟ್ ಅಂತಲ್ಲ, ಹುಳಿ ಕಡಿಮೆ ಅದಾವು. ಅದಕ್ಕೋಸ್ಕರ ನಾನೆಲ್ಲ ಬೆಲ್ಲನು ಕಡಿಮೆ ಹಿಡಿತೈತಿ. ಈಗ ಇದನ್ನೆಲ್ಲ ನಾನು ನೀಟಾಗಿ ಒಂದು ಸಣ್ಣ ಸಣ್ಣ ಹೋಳುಗಳು, ತೀರ ಸಣ್ಣದಲ್ಲ ತೀರ ದೊಡ್ಡದು ಅಲ್ಲ, ಆ ರೀತಿಯಾಗಿ ಹೋಳುಗಳನ್ನ ಕಟ್ ಮಾಡಿ ಇಟ್ಕೊಂತೀನಿ. ಕೆಲವೊಬ್ರು ಮ್ಯಾಗಿನ ಸಿಪ್ಪಿ ತೆಗಿತಾರೆ, ಸಿಪ್ಪಿ ತೆಗೆದು ಹೋಳುಗಳನ್ನ ಕಟ್ ಮಾಡ್ಕೊತಾರೆ. ನಾ ಸಿಪ್ಪಿ ತೆಗೆದಕ್ಕೆ ಹೋಗಿಲ್ಲ. ನೀವು ಬೇಕಂದ್ರೆ ಸಿಪ್ಪಿ ತೆಗೆದು ಕೂಡ ಕಟ್ ಮಾಡ್ಕೋಬಹುದು ಹೋಳುಗಳನ್ನ. ಅಂದ್ರೆ ಬೇಗ ಕುದ್ಬಿಡ್ತೈತಿ ಸಿಪ್ಪಿ ತೆಗೆದ್ರಿ ಅಂತಂದೇಳಿ. ಅಂದ್ರೆ ಈಗ ನಾನು ಈ ರೀತಿಯಾಗಿ ಹೋಳುಗಳನ್ನ ಕಟ್ ಮಾಡಿ ಇಟ್ಕೊಂತೇನೆ ನೋಡ್ರಿ. ಕೆಲವೊಬ್ರು ಅದು ಹೋಳಷ್ಟೇ ಇಟ್ಕೋತಾರ, ತಿಳಿಲನ್ನ ಮತ್ತೆ ಅದು ಗೊಳಂಬ ಅಂತೇಳಿ ಅದ್ರ ಬೆಲ್ಲ ಹಾಕಿ ಬೇರೆ ಮಾಡ್ತಾರೆ. ನೀವು ಹಂಗ್ ಬೇಕಾದ್ರೂ ಮಾಡ್ಬೋದು. ಇದು ತಿಳಿರ್ತದಲ್ಲ, ಕೆಲವೊಬ್ರು ತೆಗೆದು ಬೇರೆ ಮಾಡ್ತಾರೆ. ನಾನು ಎಲ್ಲಾನು ಇದ್ರ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟೆ ನೋಡ್ರಿ. ಈ ರೀತಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿನಿ. 3 ಮಾವಿನಕಾಯಿಗೆ ಇಷ್ಟೊಂದು ಹೋಳುಗಳಾಗ್ಯಾವ ನೋಡ್ರಿ. ಇಷ್ಟು ಹೋಳುಗಳನ್ನ ಮಾಡಿ ಒಂದ್ ಕಡೆಗೆ ಎತ್ತಿಟ್ಕೊರಿ. ಈಗ ನಾನು ಒಂದು 250 ಗ್ರಾಮ್ ಅಷ್ಟು ಬೆಲ್ಲ ಇರ್ಬೇಕ್ರಿ, ಇದು ಅಜಮಾಸ. ಈಗ ಇದಕ್ಕೆ ನಾನು ಬಿಸಿ ಬಿಸಿ ನೀರ್ ಹಾಕೊಂಡು ಇದು ಕರಗೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇಲ್ಲಪ್ಪ ಅಂದ್ರೆ ನೀವು ಒಲೆ ಮೇಲೆ ಇಟ್ಕೊಂಡು ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ನಂತರ ಆಫ್ ಮಾಡ್ಕೊಂಡ್ಬಿಡ್ರಿ. ಬೆಲ್ಲ ಪೂರ್ತಿ ಕರಿಗ್ ಬಿಡ್ತೈತಿ. ಇಲ್ಲಿ ನಾನು ಬಿಸಿ ಬಿಸಿ ನೀರನ್ನ ಹಾಕೊಂಡು ಮುಚ್ಚಿ ಒಂದ್ ಕಡೆಗೆ ಎತ್ತಿಟ್ಕೊಂಡ್ಬಿಡ್ತೇನ್ರಿ. ನೀವು ಹಂಗ್ ಬೇಕಾದ್ರೂ ಮಾಡ್ಕೋಬಹುದು, ಹಿಂಗ್ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಇದನ್ನ ಕುದಿಸುವಂಗಿಲ್ಲ. ಕುದಿಸುವುದು ಮತ್ತೆ ಆಣ ಬರೋದು ಅದೇನು ಮಾಡುವಂಗಿಲ್ಲ. ಜಸ್ಟ್ ಇದು ಕರಗಿದ್ರೆ ಸಾಕು. ಈಗ ನಾವು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ. ಒಂದು 1/4 ಚಮಚ ಅಷ್ಟು ಮೆಂತ್ಯ ಹಾಕೊಂಡಿನಿ. ನಾವು ಮೆಂತ್ಯ ಜಾಸ್ತಿ ಹಾಕೊಂಡಿಲ್ಲ. ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಕಡಿಮೆ ಅನ್ಸುತ್ತೆ ಅಂತ ನಾನು ಜಾಸ್ತಿ ಹಾಕೊಂಡಿಲ್ಲ. ಮತ್ತೆ ಒಂದ್ 2 ಚಮಚ ಅಷ್ಟು ನಾನೆಲ್ಲ ಸಾಸಿವೆಗಳನ್ನ ಹಾಕೊಂಡಿನಿ. ಸಾಸಿವೆ ಮತ್ತು ಮೆಂತ್ಯ ಎರಡು ಸಣ್ಣ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ರಿ. ಸಾಸಿವೆ ಹಿತ್ತಲ ನೀವು ಜಾಸ್ತಿ ಹೊತ್ತುವಂಗ್ ಹುರ್ಕೊಂಡ್ಬಿಟ್ರಿ ಅಂದ್ರೆ ಉಪ್ಪಿನಕಾಯಿ ಎಲ್ಲ ಕಪ್ ಕಪ್ ಆಗ್ಬಿಡ್ತೈತಿ. ಅದಕ್ಕೆ ನೀಟಾಗಿ ಸಣ್ಣ ಉರಿ ಇಟ್ಕೊಂಡು ಅದು ಒಂದ್ ಸ್ವಲ್ಪ ಸಾಸಿವೆ ಚಟಪಟ ಅನ್ನಕತ್ತಪ್ಪ ಅಂದ್ರೆ ಸಾಕು, ಆಫ್ ಮಾಡ್ಕೊಂಡು ತೆಗೆದು ಇಟ್ಕೊಂಡು ಇದನ್ನ ಮಿಕ್ಸಿ ಒಳಗೆ ಹಾಕೊಂಡು ತರಿತರಿಯಾಗಿ ಮಿಕ್ಸಿ ಮಾಡಿ ಒಂದ್ ಕಡೆಗೆ ಎತ್ತಿಟ್ಕೊಂಡ್ಬಿಡ್ರಿ. ಈಗ ನಾನಿಲ್ಲಿ ಮತ್ತೊಂದು ಅದೇ ಪಾತ್ರೆಗೆ ಒಂದ್ 2 ಚಮಚ ಅಷ್ಟು ಎಣ್ಣೆ ಹಾಕೊಂಡಿನಿ. ಒಂದ್ 1/4 ಚಮಚ ಅಷ್ಟು ಸಾಸಿವೆ ಹಾಕೊಂಡಿನಿ, ಕರಿಬೇವು ಹಾಕೊಂಡಿನಿ. ಒಂದ್ 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ಸ್ವಲ್ಪ ಜಜ್ಜಿ ಹಾಕೊಂಡಿನಿ. ಇದು ಬೆಳ್ಳುಳ್ಳಿ ಮತ್ತೆ ಸಾಸಿವೆ ಮತ್ತೆ ಕರಿಬೇವು ಎಲ್ಲ ಚಂದಂಗ ಎಣ್ಣೆ ಒಳಗ ಕರಿಬೇಕ್ರಿ. ಅಂದ್ರ ಚಲೋ ಅನ್ಸತ್ರಿ, ಉಪ್ಪಿನಕಾಯಿ ರುಚಿ ಆಕೈತಿ. ಹಸಿ ಹಸಿ ಆಗಿತ್ತಪ್ಪ ಅಂದ್ರೆ ಚಲೋ ಅನ್ಸೋದಿಲ್ರಿ. ಈಗ ಇದೆಲ್ಲ ಚಂದಂಗ್ ಕರ್ದಾದ್ಮೇಲೆ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಮಾವಿನಕಾಯಿಗಳು ಇದ್ರ ಜೊತೆಗೆ ಸೇರಿಸ್ಕೊಂತೀನಿ. ಸೇರಿಸ್ಕೊಂಡು ಇದನ್ನ ಒಂದ್ ಸ್ವಲ್ಪ ಎಣ್ಣೆಯೊಳಗ ನೀವು ಫ್ರೈ ಮಾಡ್ಕೋಬೇಕು. ಒಂದ್ 2 ನಿಮಿಷ ಎಣ್ಣೆಯೊಳಗ ನೀವು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದ್ರೆ ಇದು ಟೇಸ್ಟ್ ಬರ್ತೈತಿ, ಬಹಳನೇ ಟೇಸ್ಟ್ ಬರ್ತೈತಿ. ನೋಡ್ತೀಗ ನಾನು ಎಣ್ಣೆಯೊಳಗನ್ನ ಇದನ್ನ ಈ ರೀತಿಯಾಗಿ ಒಂದ್ 2 ನಿಮಿಷ ಸಣ್ಣ ಉರಿ ಇಟ್ಕೊಂಡು ಚಲೋ ತಂಗ ಕೈ ಆಡಿಸ್ಕೊಳ್ರಿ. ನಂತರ ಉಳಿದಿರೋ ಐಟಮ್ಸ್ ಗಳನ್ನ ಹಾಕೊಳ್ಳುತ್ತೆ. ಒಂದ್ 2 ನಿಮಿಷ ಈಗ ಕೈ ಆಡಿಸ್ಕೊಳ್ರಿ. ನಂತರ ನಾನಿಲ್ಲಿ ಒಂದ್ 2 ಚಮಚ ಅಷ್ಟು ಹಳಕ್ ಉಪ್ಪನ್ನ ಸೇರಿಸ್ಕೊಂಡಿನಿ. ಉಪ್ಪು ಎಕ್ದಮ್ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಬೇಕಿದ್ರೆ ಆಮೇಲೆ ಕುದಿ ಮುಂದೆ ಟೇಸ್ಟ್ ನೋಡ್ಕೊಂಡು ಬೇಕಿದ್ರೆ ನೀವು ಹಾಕೋಬಹುದು. ಈಗ ನಾನು ಬರೀ ಒಂದು ಉಪ್ಪಿಟ್ಟಿಂದ ಚಮಚ ಇರ್ತದಲ್ರಿ, ಆ ಚಮಚ ಇಂತ 2 ಚಮಚ ಹಾಕೊಂಡೆ ನೋಡ್ರಿ. ಇದು ನನಗೆ ಕರೆಕ್ಟ್ ಆಗಿ ಆಗೈತಿ. ಹಳಕ್ ಉಪ್ಪು ಹಾಕೊಂಡೆ ನಾನು. ಮತ್ತೆ ಒಂದ್ ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟು ಹಿಂಗ್ ಹಾಕೊಳ್ರಿ. ಹಿಂಗ್ ಹಾಕೋದ್ರಿಂದ ಉಪ್ಪಿನಕಾಯಿ ಬಹಳನೇ ಟೇಸ್ಟ್ ಆಗುತ್ತೆ. ಒಂದ್ 2 ಚಮಚ ಅಷ್ಟು ಅಚ್ಚ ಖಾರದ ಪುಡಿ, ಕೆಂಪು ಖಾರ ಇರುತ್ತಲ್ರಿ, ನೀವು ಎಷ್ಟು ಕೆಂಪು ಖಾರ ಹಾಕೋತಿರಲ್ಲ ಉಪ್ಪಿನಕಾಯಿ ಅಷ್ಟು ಚಂದ ಆಕೈತಿ. ಮತ್ತೊಂದು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕೊಂಡಿನಿ. ಹಾಕೊಂಡು ಇದನ್ನು ಕೂಡ ನೀಟಾಗಿ ಎಣ್ಣೆಯೊಳಗನ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಈ ತರ ಎಣ್ಣೆಯೊಳಗ ಈಗ ನಾವು ಉಪ್ಪು ಹಾಕೊಂಡಿರ್ತೀವಲ್ರಿ, ಅದೆಲ್ಲ ನೀರ್ ಬಿಟ್ಕೊಳೋದಕ್ಕ ಸ್ಟಾರ್ಟ್ ಆಗ್ಬಿಡ್ತೈತಿ. ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ, ಹಿಂಗು ಎಲ್ಲಾನು ಸಣ್ಣ ಉರಿ ಇಟ್ಕೊಂಡು ಚಂದಂಗ ಮಿಕ್ಸ್ ಮಾಡ್ಕೊಂಡ್ರಿ. ನಂತರ ನಾನು ಆಗ್ಲೇ ಬೆಲ್ಲ ಕರಗಿಸಿಟ್ಕೊಂಡಿದ್ದಲ್ರಿ, ಈ ಕರಗಿಸಿರುವಂತ ಬೆಲ್ಲನ ಸೋಸಿದ್ರ ಸಾಯ್ತಿತ್ರ ಈ ರೀತಿ ಸೋಸ್ಕೊಂಡ್ ಬಿಡ್ತೇನೆ ನೋಡ್ರಿ ನಾನು. ಅಂದ್ರೆ ಏನಾದ್ರು ಸ್ವಲ್ಪ ಕಡ್ಡಿ ಗಿಡ್ಡಿ ಇತ್ತಪ್ಪ, ಕಸ ಇತ್ತಪ್ಪ ಅಂದ್ರೆ ಹೋಗ್ಬಿಡ್ತೈತಿ. ಈ ರೀತಿ ಸೋಸ್ಕೊಳ್ರಿ. ನಾನು ಎಕ್ಸ್ಟ್ರಾ ಇದ್ರೊಳಗ ಏನು ನೀರ್ ಹಾಕೊಂಡಿದ್ರಿ, ಬರೀ ಬೆಲ್ಲದ ನೀರ್ ಹಾಕೊಂಡಿನಿ. ಮತ್ತೆ ಉಪ್ಪು ಹಾಕೊಂಡಿರ್ತೀನಲ್ರಿ, ಇದು ಕುದಿಯಾಕತ್ತಪ್ಪ ಅಂದ್ರೆ ನೀರ್ ಬಿಡಕ್ ಸ್ಟಾರ್ಟ್ ಆಗ್ಬಿಡ್ತೈತಿ ನೋಡ್ರಿ. ನೋಡಿ ಈ ರೀತಿ ಎಲ್ಲಾನು ಚಂದ ಮಿಕ್ಸ್ ಮಾಡ್ಕೊಂಡ ಆಮೇಲೆ ಲಾಸ್ಟಿಗೆ ನಾನು ಅದು ಮಸಾಲೆ ಹುರಿದು ಇಟ್ಕೊಂಡಿದ್ದೆಲ್ಲ ಸಾಸಿವೆ ಮತ್ತ ಮೆಂತೆ ಅದನ್ನು ಇದ್ರ ಜೊತೆ ಹಾಕೊಂಡು ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಂಡು ಬಾಳ ತಿನ್ ಕುದಿಯೋದ್ ಬೇಕಾಗುದಿಲ್ಲ. ಒಂದ್ 5 ರಿಂದ 6 ನಿಮಿಷ ಕುದ್ಬಿಟ್ರೆ ಸಾಕು. ಇದು ಮೆತ್ತಗಾಗ್ಬಿಡ್ತೈತಿ. ಇದು ಮೆತ್ತಗಾದ್ರನ್ನ ಬಹಳ ರುಚಿ ಆಕೈತ್ರಿ ಉಪ್ಪಿನಕಾಯಿ. ನೀವು ಬೇರೆ ಉಪ್ಪಿನಕಾಯಿ ಅಂತಿರಲ್ಲ ಗಟ್ಟಿಯಾಗಿ, ಆ ರೀತಿ ಮಾಡೋದು ಬೇರೆ ರೀ. ಇದು ಕುದಿಸಿ ಮಾಡೋದು, ಇದನ್ನ ಸ್ವಲ್ಪ ಕುದ್ರನ ರುಚಿ ಆಕೈತ್ರಿ ಇದು ಉಪ್ಪಿನಕಾಯಿ. ನೋಡ್ರಿ ಈಗ ಎಲ್ಲ ಕುದಿಯಾಕತ್ತ. ನೀವೀಗ ಇದು ಉಪ್ಪು ಖಾರ ಏನಾದ್ರು ನೋಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಇದು ರಸ ಇರುತ್ತಲ್ಲ, ಟೇಸ್ಟ್ ನೋಡ್ಕೊಂಡು ನಿಮ್ಗ ಉಪ್ಪು ಖಾರ ಮತ್ತೆ ಬೆಲ್ಲ ಏನಾದ್ರು ಬೇಕು ಅಂತ ಅಂದ್ರೆ ಮತ್ತೆ ಇದ್ರ ಜೊತೆಗೆ ಸೇರಿಸಿ ಕುದಿಸ್ಕೊಬಹುದು. ಈಗ ನೀವು ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಕೊಂಡ್ ಬೇಕಿದ್ರೆ ಹಾಕೊಂಡ್ಬಿಡ್ರಿ.
ನೋಡ್ರಿ ಈಗೆಲ್ಲ ಎಷ್ಟು ಮಸ್ತ್ ಕುದಿಯಾಕತೈತಿ, ನೋಡಿದ್ರ ತಿನ್ಬೇಕನ್ಸುತ್ತೆ, ಅಷ್ಟು ರುಚಿಯಾಗಿರ್ತೈತ್ರಿ. ನೋಡ್ರಿ ಇಷ್ಟು ಕುದ್ರೆ ಸಾಕು, ಇದು ಕರೆಕ್ಟಾಗಿ ಆಗಿದೆ ಅಂತೇಳಿ ಅರ್ಥ. ಉಪ್ಪಿನಕಾಯಿಗೆ ಸಿಪ್ಪಿ ಸ್ವಲ್ಪ ಮೆತ್ತಗಾತಂದ್ರೆ ಸಾಕು. ಈಗ ನೋಡ್ರಿ ಇದನ್ನ ಆರೋದಕ್ಕೆ ಬಿಟ್ಬಿಡ್ರಿ. ಇದು ಪೂರ್ತಿ ಆರಿ ತಣ್ಣಗಾದ್ಮೇಲೆ ಒಂದು ಜಾರ್ ಒಳಗ ಹಾಕೊಂಡು ಇಟ್ಕೊಳ್ರಿ. ನೀವು ಇದನ್ನ ಕಡೆಗೆ ಇಟ್ಕೊಂಡ್ರಿಪ್ಪ ಅಂದ್ರೆ ಒಂದ್ 8-10 ದಿವಸ ಬರ್ತೈತ್ರಿ. ಆದ್ರ ಇದನ್ನ ನೀವು ಫ್ರಿಜ್ ಒಳಗ ಇಟ್ಕೊಂಡ್ರಿ ಅಂದ್ರೆ ಒಂದ್ 3-4 ತಿಂಗಳು ಆರಾಮಾಗಿ ತಿನ್ಬೋದು ನೋಡ್ರಿ. ಅಷ್ಟ ಮಸ್ತ್ ಆಗಿರ್ತೈತ್ರಿ, ಏನು ಕೆಡೋದಿಲ್ರಿ. ಆದ್ರೆ ಕಡಿಗೆ ಇಟ್ರೆ ಸ್ವಲ್ಪ ಕೆಡೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನೀವು ಒಂದ್ 8 ದಿವಸ ಕಡಿಗೆ ಇಟ್ಕೊಂಡು ತಿನ್ರಿ. ಉಳ್ಕಿದ್ದನ್ನ ಫ್ರಿಜ್ ಒಳಗೆ ಇಟ್ಕೊಂಡು ತಿನ್ಬಿಡ್ರಿ. ಬಹಳ ರುಚಿಯಾಗಿರ್ತೈತ್ರಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಅನ್ನ ತುಪ್ಪ ಇದು ಉಪ್ಪಿನಕಾಯಿ ಹಾಕೊಂಡ್ ತಿಂದ್ರ ಮಸ್ತ್ ಅಂದ್ರ ಮಸ್ತ್ ಅನ್ಸತ್ ನೋಡ್ರಿ. ಮತ್ತೀಗ ಮಾವಿನಕಾಯಿ ಸೀಸನ್ ಐತಲ್ರಿ, ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗ ನಿಮ್ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಡ್ರಿ. ಮತ್ತಿನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು.